ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಟ್ಯೂಸ್ಡೇ ಈವ್ನಿಂಗ್ ಮಿನಿ ವ್ಲಾಗು. ಮಗಳು ಇವಾಗ ಸ್ಕೂಲಿಂದ ಬಂದ್ಲು. ರಿಪಬ್ಲಿಕ್ ಡೇ ದಿನ ಟ್ಯಾಗ್ ಹಾಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಟ್ಯಾಗ್ ಹಾಕೊಂಡು ಹೋಗಿದ್ದಾಳೆ. ಈ ಥರ ವಿಚಿತ್ರವಾದ ಮಕ್ಕಳು ನಿಮ್ಮ ಮನೇಲಿ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಈವ್ನಿಂಗು ನಾನು ಸ್ವಲ್ಪ ಕೂದಲಿಗೆ ಆಯಿಲ್ ಹಚ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೆ. ಮಕ್ಕಳನ್ನು ಅಲ್ಲೇ ಓದ್ಕೊಳ್ತಾ ಇದ್ರು. ನೈಟ್ ಊಟಕ್ಕೆ ಏನು ಅಡುಗೆ ಮಾಡಬೇಡ ಅಂತ ಹೇಳಿದ್ರು ನಮ್ಮ ಗೌಡ್ರು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡು. ಹಾಗಾಗಿ ಆ ಥರ ಹೇಳ್ದೆ. ಊಟ ಏನು ಮಾಡಬೇಡ, ಹೋಟ್ಲಲ್ಲಿ ತಂದು ಕೊಡ್ತೀನಿ ಇವತ್ತು ಅಂತ ಹೇಳಿದರು. ರೋಟಿ ಮತ್ತು ಚಿಕನ್ ಫ್ರೈ, ಎಗ್ ರೈಸು ಎಲ್ಲನೂ ತಂದಿದ್ರು. ಮಕ್ಕಳಿಗೆ ರೋಟಿ ಚಿಕನ್ ಫ್ರೈ. ಹೊರ್ಗಡೆ ಫುಡ್ಡು ಅಷ್ಟು ಒಳ್ಳೇದಲ್ಲ, ಬಟ್ ನಮಗೂ ಮಾಡಿ ಮಾಡಿ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದೆಲ್ಲ ಅರ್ಥ ಮಾಡ್ಕೊಳ್ತಾರೆ ನನ್ನ ಹಸ್ಬೆಂಡು. ನನಗೆ ತುಂಬಾ ಖುಷಿ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯನೇ ನಮ್ಮ ಹೆಣ್ಮಕ್ಳಿಗೆ ಖುಷಿ ಕೊಡೋದು. ಹಾಗಾಗಿ ಅರ್ಥ ಮಾಡ್ಕೊಳ್ತಾರಲ್ಲ, ಹಾಗಾಗಿ ಅದು ಹೇಳಿದ್ ನಾನು, ತಂದು ಕೊಡಬೇಕು ಅಂತ ಅಲ್ಲ. ಹಾಗಾಗಿ ಚೆನ್ನಾಗಿ ಏನು ಕೇಳಿದ್ರು ಇಲ್ಲ ಅನ್ನೋದಿಲ್ಲ, ಹಾಗೆ ತಂದು ಕೊಡ್ತಾರೆ. ಆಮೇಲೆ ಅವರು ಮಕ್ಕಳು ತಿಂತಾ ಇದ್ರು. ಫಸ್ಟ್ ಮಕ್ಕಳು ತಿನ್ಲಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹಾಕೊಟ್ಟಿದ್ದೆ. ಒಂದೇ ತಟ್ಟೆಲೇನೆ ತಿನ್ಕೊಳ್ತಾ ಇದ್ರು. ಆಮೇಲೆ ನಾನು ಹಸ್ಬೆಂಡ್ ಬಂದ್ಮೇಲೆ ಇಬ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಫಸ್ಟ್ ಮಕ್ಕಳಿಗೆಲ್ಲ ಹಾಕೊಟ್ಬಿಟ್ಟು ಅವ್ರು ಊಟ ಮುಗಿಸ್ಕೊಂಡ್ಮೇಲೆ ನಾವು ಊಟ ಮಾಡೋದು. ಹಾಗಾಗಿ ಆಮೇಲೆ ಹಸ್ಬೆಂಡು ಬಂದರು. ನಾವಿಬ್ರು ಕುತ್ಕೊಂಡು ಊಟ ಮಾಡ್ಕೊಳ್ತಾ ಇದ್ವಿ. ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇನು ಅಂತ ಹೇಳ್ಬಿಟ್ಟು ಚೇರ್ ಮೇಲೆ ಕುತ್ಕೊಂಡಿದ್ರು. ಅವರು ರೋಟಿ ತಿಂತಿದ್ರು, ನನಗೆ ಎಗ್ ರೈಸ್ ತಂದು ಕೊಟ್ಟಿದ್ರು. ನಾನು ರೈಸ್ ಐಟಮ್ ಚೆನ್ನಾಗಿ ಇಷ್ಟಪಡ್ತೀನಿ ಅಂತ ನನಗೋಸ್ಕರ ಎಗ್ ರೈಸ್ ತಂದಿದ್ರು. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನೈಟ್ ಟೈಮು ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾರೆ. ಯಾರು ಗೊತ್ತಾ? ಇವರೇ ನೋಡಿ ಆ ಗೆಸ್ಟ್. ಡೈಲಿ ಬರ್ತಾ ಇರ್ತಾರೆ, ಡೈಲಿ ಹಾಲು ಹಾಕ್ತೀನಿ. ಇವತ್ತು ಅವ್ರ ಗರ್ಲ್ ಫ್ರೆಂಡ್ನು ಕರ್ಕೊಂಡು ಜೊತೆಗೆ ಬಂದಿದ್ದಾರೆ. ಅವರು ವೆಯ್ಟ್ ಮಾಡ್ತಾ ಇದ್ರು ಹಾಲಿಗೋಸ್ಕರ. ಇದಾಗಿತ್ತು ಇವತ್ತಿನ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ.